ಈ ಈ ಬಿಟ್ಟಿಂದ ಯಾವ ತೊಂದರೆ ಬರ್ತಾ ಇದೆ, ಯಾಕೆ ಈ ತರ ಇದ್ದಾರೆ, ನಮ್ಗೆ ಅವಕಾಶ ಇದೆಯಲ್ಲ ಅಂತ ಹೇಳಿ 175 mm ಔಟರ್ ಓಡಿನು ಅವರೇ ಮಾಡಿದ್ದು. ಪೇಟೆಂಟ್ ಮಾಡಿದೀವಿ, ಕಾಪಿರೈಟ್ ಮಾಡಿದೀವಿ, ಡಿಸೈನ್ ಮಾಡಿದೀವಿ, ಟ್ರೇಡ್ ಮಾರ್ಕ್ ಎಲ್ಲ ನಾವೇ ಮಾಡ್ಕೊಂಡಿದ್ವಿ. 1999 ಅಲ್ಲಿ ಪೇಟೆಂಟ್ ಮಾಡಿರೋದು. 2002 ನಲ್ಲಿ ಆ ಪೈಪು ದೇಶದಲ್ಲಿ ಕರ್ನಾಟಕದಲ್ಲಿ ಕಲ್ಕಟ್ಟ ಟ್ಯೂಬ್ಸ್ ಅವರಿಂದ ಬಿಡುಗಡೆ ಮಾಡಿಸಿದ್ವಿ. ಆ ಪೈಪನ್ನು ಕಲ್ಕಟ್ಟ ಟ್ಯೂಬ್ಸ್ ಇಂದ ಬಿಡುಗಡೆ ಮಾಡಿಸಿದ್ವಿ. ಆವತ್ತಿಂದ ಒಂದೊಂದು ಪೈಪು ತಗೊಂಡೋಗಿ ಮಾರಿ ಅಲ್ಲಿಂದ ಕಷ್ಟಪಟ್ಟು ಬಂದ ಮೇಲೆ ಆವಾಗ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿಗಳಿದ್ರು. ಅವ್ರು ಇರೋವಾಗ ವಿ ಮುನಿಯಪ್ಪ ಅವರು, ಶ್ರೀ ಕೋಲಿವಾಡಿ ಇಬ್ಬರು ಮಿನಿಸ್ಟರ್ಗಳು 6.5 ಇಂಚು ಬಿಟ್ಟೇ ಹಾಕ್ಬೇಕು, ಬಳಸ್ಬೇಕು ಕರ್ನಾಟಕದಲ್ಲಿ, ಯಾವುದೇ ಮಾಡಬಾರ್ದು ಅಂತ ಕಾನೂನು ರೀತಿ ಅವರು ಒಂದು ಆರ್ಡರ್ ಮಾಡಿ ಪಾಸ್ ಮಾಡಿಬಿಟ್ರು. ಆವಾಗ 6 ಇಂಚು ಬಿಟ್ಟು ನಿಂತೋಗಿ 6.5 ಸ್ಟಾರ್ಟ್ ಆಯ್ತು. ಸೊ 6.5 ಇಂಚು ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಮ್ಮ ಮಾವನವರೇ. ಅದಕ್ಕಾಗಿ 3 ವರ್ಷ ನಮಗೂ ರಾಯಲ್ಟಿ ಕೊಟ್ಟಿದ್ದಾರೆ. ಆ ಕಾಲ್ ಟ್ಯೂಬ್ ಅವನು 2005 ಕೊಟ್ಟಿದ್ದಾನೆ. 2005 ಏಪ್ರಿಲ್ ಅಲ್ಲಿ ನಿಲ್ಲಿಸ್ಬಿಟ್ಟು BT ಕಂಪ್ನಿ ಅಂತ ಅದು ಬಂತು ಬೆಂಗಳೂರಿಗೆ ಪೈಪ್ ಹೈದರಾಬಾದಿಂದ. ನಾವು ರಾಯಲ್ಟಿ ಕೊಡ್ತೀವಿ, ಅವ್ರು ನಿಲ್ಸಿ, ಇಲ್ಲ ಅಂತ ಅವ್ರ ಹತ್ರ ರಾಯಲ್ಟಿ ಇಸ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ಎಂತಾಯ್ತು, ಅದನ್ನು ಸೀಸ್ ಮಾಡಿಬಿಟ್ಟು ಆವಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡೆಪ್ಯೂಟಿ CM ಆಗಿದ್ರು. ಆವಾಗ ನಿಲ್ಸಿದ್ರು. ನಮ್ಮ ಪೊಲೀಸ್ ಅವರು ಯಾರೋ ಬಂದು ಯಾಕೆ ತಗೊಂಡು ಹೋಗ್ತಾ ಇದ್ರಿ ಪೈಪು, ಏನು ಉದ್ದೇಶ ಇದು ಅಂತ ನಿಲ್ಸಿದ್ರು. ಆವಾಗ ಕೋರ್ಟ್ ಆರ್ಡರ್ ತೋರಿಸಿದ್ದಾರೆ, ಅವ್ರಿಗೆ ಗಮನಕ್ಕೆ ತಂದರು. ಸರ್ ಕೋರ್ಟ್ ಆರ್ಡರ್ ಇದೆ ಅಂತೆ, ಸರಿ ತಗೊಂಡು ಹೋಗಪ್ಪ, ಯಾವ ತೊಂದರೆ ಬೇಡ ಅಂತ ಕಳಿಸ್ಬಿಟ್ರು. ಪೈಪ್ ತಗೊಂಡು ಹೋಗ್ತಾ ಇರೋವಾಗ ನಮಗೆ ಅಪಘಾತ ಆಯ್ತು, ಆಕ್ಸಿಡೆಂಟ್ ಆಯ್ತು. ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ASI ನಮ್ಮ ಕೋಬ್ರದರಾದ ಪಶುಪತಿ ಅನ್ನೋರು ಅಲ್ಲೇ ತೀರ್ಕೊಂಡ್ರು. ನಾನೇ ಅಲ್ಲಿದ್ದೆ. ನನಗೂ ತುಂಬಾ ಏಟಗಳಾಗಿದೆ, ಸ್ಪೈನಲ್ ಕಾರ್ಡು. ನಾನು ನಡೆಯೋಕು 6 ವರ್ಷ ಆಯ್ತು, ಬೆಡ್ ಮೇಲೆ ಇದ್ದು ಬರೋಕೆ 6 ವರ್ಷ ಆಯ್ತು. ಅದಕ್ಕಾಗಿ ಅದು ಇಲ್ಲಿಗೂ ನಮಗೆ ಅನುಮಾನ ಏನಂತಿದ್ರೆ ಆ ಕಂಪನಿಯವರೇ ಮಾಡಿಸಿರ್ಬೇಕು ಅಂತ ಈಗಲೂ ನನಗೆ ಅನುಮಾನ ಇದೆ. ಅದನ್ನ ಆಚೆ ಹೇಳೋಕು ತಮ್ಮೆಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ಹಂಗೆ ಇಟ್ಟುಬಿಟ್ಟಿದ್ದೀವಿ. ಅದೇ ಆಮೇಲೆ ಏನಾಯ್ತು, ಕೋರ್ಟ್ಗೆ ಹೋಗ್ಬಿಟ್ರು. ಕೋರ್ಟ್ಗೆ ಹೋಗಿ ಸುಮ್ಮನೆ ನಿಂತು ಹೋಗ್ಬಿಟ್ರು. ಮತ್ತು 2015 ನಮ್ಮ ಭೂಪತಿಗೆ ಮತ್ತು ಕಾಲ್ ಟ್ಯೂಬ್ ಅವ್ರನ್ನ ಸೀಸ್ ಮಾಡಿದ್ರು. 2015 ಸೀಸ್ ಮಾಡಿಬಿಟ್ಟು ಮತ್ತು ಏನೋ ಅವ್ರಿಗೆ ಮೋಸ ಮಾಡಿ ಅದು ಮಾಡಿಬಿಟ್ರು. ತಮಿಳ್ನಾಡವ್ರು ಬಂದು ಹಿಂದೇನು ಮಾಡೋದು ಅಂತ ಹೇಳಿ ದೌರ್ಜನ್ಯ ಮಾಡಿ ಓಡಿಸ್ಬಿಟ್ರು. ಅವನು ತಮಿಳ್ನಾಡು ಹೊರಗೋದ್ರು. ಆದ ನಂತರ ನಮಗೇನಾಯ್ತು, ಎಲ್ಲ ಏನೂ ಇಲ್ಲ, ಈ ದೇಶದಲ್ಲಿ ನ್ಯಾಯ ಇಲ್ಲ, ಏನೂ ಇಲ್ಲ ಅಂತ ಸುಮ್ಮನೆ ಆಗ್ಬಿಟ್ರು. ಆದರೆ ನಾನು ಇಲ್ಲೇ ಕರ್ನಾಟಕದವನು, ಆಂಧ್ರನಲ್ಲಿ ಹುಟ್ಟಿದ್ರು, ಕರ್ನಾಟಕದಲ್ಲಿ ಅವ್ರಿಗೆ ಬೆಳೆದಿರೋದು ಎಲ್ಲ. ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಇಸ್ಕೊಂಡು ಬಂದು ಕಾಪಿರೈಟ್ ಅಪ್ಲಿಕೇಶನ್ ನನ್ನ ಹೆಸರಲ್ಲಿ ಬಂತು. ಪೇಟೆಂಟು 20 years ಮುಗಿದೋಯ್ತು. ಕಾಪಿರೈಟಿಗೆ ಲೈಫ್ಲೆಸ್ 60 years ಇದೆ, ಅದನ್ನು ನನ್ನ ಹೆಸರಲ್ಲಿ ಬಂದು. ಮತ್ತು ಡಿಸೈನ್ ನಾನೇ ಮಾಡಿದೆ, ಡಿಸೈನು ನಾನು ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಎಲ್ಲ ಅದು ಮಾಮೂಲಿ ಹೋಗ್ತಾರೆ, ನಾವು ಹೋಗಿದ್ದೀವಿ. ಅದು ಇನ್ನೊಂದು ತಪ್ಪು ಮಾಡಿದ್ದಾರೆ. ಅದು ದೊಡ್ಡ ಅದೇನು ತಪ್ಪು ಮಾಡಿದ್ದಾರೆ ಅಂದ್ರೆ ನೋಡಿ, ಇದರಲ್ಲಿ ಸಹ ನೀವೆಲ್ಲರೂ ನನಗೆ ತಕ್ಕಂತ ನ್ಯಾಯ ಮಾಡಬೇಕು. ಇಷ್ಟು ಬುಕ್ ಇದೆಯಲ್ಲ, ಇದರಲ್ಲಿ ಏನೂ ಇಲ್ಲ. ಇಲ್ಲಿವರೆಗೂ ಅವರು ಕಂಪನಿ ಬಗ್ಗೆ 52 ವರ್ಷ ನಮ್ಮ ಕಂಪನಿ ಇದೆ ಅಂತ ಅವ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ಹೊರತು ಈ ಪೈಪ್ ಹುಟ್ಟು 23 ವರ್ಷ ಆಗಿದೆ ಅಷ್ಟೇ ಹೊರತು 2002 ನಲ್ಲೇ ಪೈಪ್ ಸ್ಟಾರ್ಟ್ ಆಗಿರೋದು. ಅದಕ್ಕೆ ಮುಂಚೆ ಈ ಪೈಪ್ ಇದೆ, ಈ ಸೈಜ್ ಇಲ್ಲ. ಈ ಸೈಜ್ ಇಂದ ಅದಕ್ಕೋಸ್ಕರ ಅವರು ಈ ಕಾಪಿರೈಟ್ ಕ್ಯಾನ್ಸಲ್ ಮಾಡಿ ಅಂತ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಹಾಕೊಂಡಿದ್ದಾರೆ 1 ವಾರ ಹಿಂದೆ. ಆದ್ರೆ ಕಾಪಿರೈಟ್ ಕೊಟ್ಟೋದು ಸರ್ಕಾರ, ನಮ್ಮ ಸೆಂಟ್ರಲ್ ಗವರ್ಮೆಂಟ್. ಅದು ಇಂಟರ್ನ್ಯಾಷನಲ್ 186 ಕಂಟ್ರೀಸ್ ಅಲ್ಲಿ ಐ ಆಮ್ ಎಲಿಜಿಬಲ್ ಆಫ್ ದಿ ಕಾಪಿರೈಟ್ ಓನರ್. ಸೊ ಡಿಸೈನ್ ಈಸ್ 25 years, ಕಾಪಿರೈಟ್ ಈಸ್ ದ ಲೈಫ್ಲೆಸ್ 60 years, ಪೇಟೆಂಟ್ ಈಸ್ ದ ಓನ್ಲಿ 20 years. ಸೊ ಪೇಟೆಂಟ್ ಈಸ್ ಎಕ್ಸ್ಪೈರ್ಡ್. ಈ ಕಾಪಿರೈಟ್ ನಮ್ಮಲ್ಲಿದೆ. ಆ ಕಾಪಿರೈಟ್ಗೆ ಕ್ಯಾನ್ಸಲ್ ಮಾಡಿ ಅಂತ ಹೋಗಿದ್ದಾರೆ. ನಾವು ಕೇಳೋದು ಏನು ಇಲ್ಲ. ಇವಾಗ ಅವರು ಡೀಲರ್ ಇಟ್ಟಿರ್ತಾರೆ, ಡಿಸ್ಟ್ರಿಬ್ಯೂಟರ್ ಇಟ್ಟಿರ್ತಾರೆ, ಆಮೇಲೆ ಮೀಡಿಯೇಟರ್ ಸೆಂಟ್ರಲ್ ಇರ್ತಾರೆ, ಆಮೇಲೆ ಆರ್ಗನೈಸೇಷನ್ ಇಟ್ಟಿರ್ತಾರೆ. ಇಷ್ಟು ಜನಕ್ಕೂ ದುಡ್ಡು ಕೊಡ್ತಾರೆ. ಕೊನೆಗೆ ನನಗೆ 1 kgಗೆ 50 ಪೈಸೆ 60 ಪೈಸೆ ಕೊಟ್ಟಿದ್ರೆ ನಾನು ಯಾಕೆ ತೊಂದರೆ ಕೊಡ್ತೀನಿ? ಆ 50 ಪೈಸೆ ಕೊಟ್ಟು ನನಗೆ ಮಾಡ್ಬೋದಲ್ಲ ಕೆಲಸ.
ನಮ್ಮ ಹೊಟ್ಟೆ ಯಾಕೆ ಹೊಡಿಬೇಕು, ಈ ರೀತಿ ಎಲ್ಲ ಆಗಿದೆ ಸ್ವಾಮಿ. ಅದಾದ ನಂತರ ಇವಾಗ ನಮ್ಮ ಪೈಪಿಂದ ಮೋಟರ್ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಆಚೆ ಬರ್ತಾ ಇದೆ. ಸೊ ಜನ ಚೆನ್ನಾಗಿದ್ದಾರೆ, ರೈತರು ಚೆನ್ನಾಗಿದ್ದಾರೆ, ಇಂಡಸ್ಟ್ರಿ ಚೆನ್ನಾಗಿದೆ. ಗೌರ್ಮೆಂಟ್ ಬೋರ್ಸ್ ಹಳ್ಳಿಗಳೇ ಒಂದು ಬೋರ್ ನಿಂತೋಗಿದ್ರೆ 2 ತಿಂಗಳು 3 ತಿಂಗಳು ಸರಿ ಮಾಡೋಕ್ ಆಗ್ದಂಗೆ ತುಂಬಾ ಕಷ್ಟ ಬರ್ತಾ ಇದ್ದಾರೆ ನೀರಿಗೆ ಹೋಗ. ಆವಾಗ ಅವರು ಚೆನ್ನಾಗಿದ್ದಾರೆ, ದೇಶನೇ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಮಾಧ್ಯಮದಿಂದ ತಿಳಿಸೋದೇನೆಂದ್ರೆ, ನಮ್ಮ ಗೌರ್ಮೆಂಟ್, ನಮ್ಮ ಕೇಂದ್ರ ಸರ್ಕಾರಕ್ಕೂ ನಮ್ಮ ರಾಜ್ಯ ಸರ್ಕಾರಕ್ಕೂ ಎಲ್ಲ ತಿಳಿಸ್ಬಿಟ್ಟು ಇದಕ್ಕೆ ಯಾವ ರೀತಿ ನ್ಯಾಯ ಮಾಡಬೇಕು ಆ ರೀತಿ ಮಾಡೋದು ಒಂದು ಒಳ್ಳೆಯದು. ಇದರಲ್ಲಿ ಇನ್ನೊಂದು ಏನಾಗ್ತದೆ, 20 ಅಡಿ ಉದ್ದ ನಾವು ಮಾಡಿದ್ದು ಫಸ್ಟ್ ನಾವೆಲ್ಲ. ಯಾವುದೇ ಆಗ್ಲಿ 2 ಇಂಚಿ ಪೈಪ್ ಆಗ್ಲಿ ಯಾವ್ದಾವ್ದು ನಿಮ್ಮ ಗಮನಕ್ಕೆ ಎಲ್ಲರಿಗೂ ಗೊತ್ತಿರ್ತದೆ, 20 ಫೀಟೇ ಇರೋದು ಲೆಂತ್, ಅದು ಕಾಮನ್ ಆಗಿ, ಅದೇನು ನಾನು ಹೊಸದಾಗಿ ಹೇಳಲ್ಲ. ಅದರಲ್ಲಿ ಇವ್ರು ಏನ್ ಮಾಡಿದ್ದಾರೆ ಬುದ್ಧಿವಂತರು, ಈ ಸ್ಟೇಟ್ ಆರ್ಗನೈಸರ್ಸ್ ಮಾಡ್ತಾರಲ್ಲ ಕಂಪನಿಗೆ, ಅವ್ರು ಬುದ್ಧಿವಂತರು ಏನ್ ಮಾಡಿದ್ರೆ, ಸರ್ ಒಂದ್ ಕೆಲಸ ಮಾಡಿ, ಡೀಲರ್ಗೆ ಜಾಸ್ತಿ ದುಡ್ಡು ಬೇಕು, ಯಾಕಂದ್ರೆ ಅವರು ಮಾರ್ಬೇಕಲ್ವಾ, ನಾವೇನ್ ಮಾಡ್ಬೇಕು, ಒಂದು ಅರ್ಧ ಅಡಿ ಕಮ್ಮಿ ಮಾಡಿಬಿಡ್ತೀವಿ, ಅರ್ಧ ಅಡಿ ಕಮ್ಮಿ ಮಾಡಿ ಟನ್ನೇಜ್ ಪ್ರಕಾರ ಕೊಡಿ, ನಿಮಗ್ ಟನ್ನೇಜ್ ಲಾಭ ಅವರಿಂದ ಕೊಡಿಸ್ತೀನಿ, ನಿಮ್ಗೆ ಲಾಸ್ ಆಗಲ್ಲ. ಯಾವ್ದಕ್ಕಾಗ್ಲಿ ನಿಮ್ಗೆ ಟನ್ನೇಜ್ ಸೇಮ್ ರೇಟ್ ಬರ್ತದೆ, ಉದ್ದ ಕಮ್ಮಿ ಆದ್ರೆ ಅವ್ರಿಗೆ ಒಳ್ಳೇದು, ವೆಯ್ಟ್ ಕಮ್ಮಿ ಆಗ್ತದೆ, ಈಸಿಯಾಗಿ ಮಾಡ್ಕೊಂತಾರೆ ಅಂತ ಹೇಳಿ ಅವರು 54-58 ರೂಪಾಯಿ ಇವ್ರು ಕೊಟ್ರೆ ಡಿಸ್ಟ್ರಿಬ್ಯೂಟರ್ಸ್ಗೆ, ಅವ್ರು 1,000 ರೂಪಾಯಿ ಇಟ್ಕೊಂತಾರೆ. ಆಮೇಲೆ ಇವರು ಇಲ್ಲಿ ಡೀಲರ್ಸ್ಗೆ ಇನ್ನ 2 ರೂಪಾಯಿ, ಅವರು 500 ರೂಪಾಯಿ 600 ರೂಪಾಯಿ 1000 ರೂಪಾಯಿ ಎಷ್ಟಂದ್ರೆ ಅಷ್ಟಕ್ಕೆ ಮಾರ್ಬಿಡ್ತಾ ಇದ್ದಾರೆ ಸ್ವಾಮಿ. ಇದಕ್ಕೆ ಅಂತಾನೆ ಇಲ್ಲ, ಎಲ್ಲ ಮಾರ್ಬಿಡ್ತಾ ಇದೆ. ನಾವು 2002 ನಲ್ಲಿ 22,000 ಅಗ್ರಿಮೆಂಟ್ ಮಾಡ್ಕೊಂಡು ಕಾರ್ಡೋಬ್ ಅವ್ರ ಹತ್ರ ನೀವು ಪೈಪ್ ಮಾತ್ರ ಕೊಡ್ಬೇಕು, ನೀವು ಎಲ್ಲಿ ಮಾರಬಾರ್ದು ಅಂತ ಕಾನೂನು ಪ್ರವಾಗ ನಾವು ಮಾಡ್ಕೊಂಡು ನಾವು ಪೈಪ್ ಮಾಡ್ತಾ ಇದೀವಿ. ನಾವು ಪೈಪ್ ಮಾಡ್ತಾ ಇದ್ರೆ ನಾವು ಬರೀ 50 ರೂಪಾಯಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಷ್ಟೇ. 50 ರೂಪಾಯಿ ರೈತರಿಗೆ ಓಟ್ ಹೋಗ್ತಾ ಇದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ವಾಮಿ, ಅಷ್ಟು ನೀಟಾಗಿತ್ತು. ಅದನ್ನು ಇವರೆಲ್ಲ ಕೆಡಿಸ್ಬಿಟ್ರಿ. ಈಗ ಅದೊಂದು. ಇನ್ನೊಂದು ಥಿಕ್ನೆಸ್ ಅಂತ ಬರ್ತದೆ, 2.5 ಇಂಚಸ್ 2 ಇಂಚಸ್ 2.9 1.6 1.8 ಈ ರೀತಿ ಥಿಕ್ನೆಸ್ ಅಂತ ಹೇಳ್ತಾರೆ. ಥಿಕ್ನೆಸ್ ಅಂತ ಹೇಳಿ ಅವರು ಮೋಸ ಮಾಡ್ತಾ ಇದ್ದಾರೆ. ಇಷ್ಟು ಹೇಳೋದು 1,200 ರೂಪಾಯಿ ಒಬ್ಬ ಡೀಲರ್ ತಗೊಂತಾ ಇದ್ದಾರೆ ರೈತರ ಹತ್ರ. ಕೊನೆಗೆ ಅಲ್ಲಿವರೆಗೂ ಕಷ್ಟ ಪಡ್ತಾ ಇದ್ದಾರೆ ರೈತರು. ಅದಕ್ಕಾಗಿ ಇನ್ನೊಂದು ಹೇಳೋದೇನಂದ್ರೆ, ಇದು ಮುಖ್ಯವಾದ ವಿಷಯ, ಈ ಕಂಪನಿಗಳು ಇವ್ರು ಬಂದರೆ GL ರಾಧಾಕೃಷ್ಣ ಆಗ್ಲಿ GK2 ಕಂಪನಿ ಅನ್ನೋದು ಬಂದ್ರೆ, ನಾವು ಅವ್ರ ಪೈಪ್ ತಗೊಂಡು ಮಾತ್ರ ನಮ್ಗೆಲ್ಲ ಲಾಭ ನಿಂತೋಗುತ್ತೆ. ಅವ್ರು ಏನ್ ಮಾಡ್ತಾರೆ, ಕ್ಯಾಲ್ ಟ್ಯೂಬ್ ಅವ್ರು ಏನ್ ಹೇಳ್ತಾನೆ, ಕ್ಯಾಲ್ ಟ್ಯೂಬ್ ಬ್ರ್ಯಾಂಡ್ ಅಂತ ಹೇಳ್ತಾನೆ. ಎಲ್ಲಿದೆ ಸ್ವಾಮಿ ಬ್ರ್ಯಾಂಡ್? ಸೂರ್ಯಪ್ರಕಾಶ್ ಬ್ರ್ಯಾಂಡ್ ಅಂತಾರೆ, ಎಲ್ಲಿದೆ ಸ್ವಾಮಿ? ಎಲ್ಲರಿಗೂ JSW ಅವರೇ ರೋಲ್ ಕೊಡೋದು. JSW ರೋಲ್ ಕೊಟ್ರೆ ಎಲ್ರು ಪೈಪ್ ಮಾರಿದವರು ಒಂದೇ, ವಾರ್ನಿಷ್ ಅಂತ ಡಿಫರೆನ್ಸ್. ಅದಕ್ಕಾಗಿ ನನಗೆ 2,000 ಲಾಭ, 2,000 ಟನ್ಗೆ, ನನಗೆ 1,500 1,000 ಅಂತಾನೆ ಇಲ್ಲ. ಅಷ್ಟೊಂದು ಲೂಟಿ ಮಾಡ್ಬಿಡ್ತಾ ಇದ್ದಾರೆ, ಜನಕ್ಕೆಲ್ಲ ಮೋಸನೂ ಆಗ್ತಾ ಇದೆ. ಇನ್ನೊಂದು ನಾವು ಇದು ಹೈಟೆಕ್ ಅವ್ರನ್ನ ಇಬ್ಬರನ್ನು ಸೀಸ್ ಮಾಡಿದ್ರೆ, ಹೈಟೆಕ್ ಅವನು ಏನ್ ಮಾಡಿದಾನೆ ಅಂದ್ರೆ, ಆಚೆ ಬಂದು, ನಾನು ಅವತ್ತು ಸೆಕೆಂಡ್ ಡೇ ಹೋಗಿದ್ದೇನೆ, ಆಚೆ ಬಂದು ಒಂದು ಪೈಪು ಒಳಗಡೆ ಬಿಲ್ ಇದ್ದು 165 NB 150 NB ಅಂತಾರೆ, 165 ಓಡಿ. ಅದರಲ್ಲಿ ಇರೋ ಪೈಪ್ 173 ಇದೆ ಅದರಲ್ಲಿ. ಅಲ್ಲಿಗೆ ಏನಾಗ್ತಾರೆ, ನಮಗ್ ತಪ್ಪಿಸಬೇಕು ಅಂತ ಬಿಲ್ ಅನ್ಸೈಜ್ ಹಾಕಿ ಪೈಪನ್ನು, ನಮ್ಮ ಪೈಪನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿಗೇನು ಮಾರಾಟ ಮಾಡ್ತಾ ಇರೋದು ಅಲ್ಲಿಗೆ ಕಳ್ರೆ ತಾನೆ ಸ್ವಾಮಿ. ಇವರು ಮಾಲು ಟ್ಯೂಬ್ಸ್ ಅವ್ರನ್ನು ಹಿಂಗೆ ಮಾಡ್ತಾ ಇದ್ದಾರೆ. ಬಿಲ್ ಅಲ್ಲಿ ಈ ಸೈಜ್ ಹಾಕಲ್ಲ, ಕ್ಯಾಲ್ ಟ್ಯೂಬ್ ಅವ್ರು 170 ಹಾಕ್ತಾರೆ, ಒಬ್ಬೊಬ್ರು ಒಂದೊಂದ್ಸರಿ ರೀತಿ ಹಾಕ್ಬಿಟ್ಟು ಎಲ್ಲರೂ ಮಾಡ್ತಾ ಇದ್ದಾರೆ ಸ್ವಾಮಿ. ಈಗ ನಾನು ಧೈರ್ಯವಾಗಿ ಬಂದು ಕಾನೂನು ಪರವಾಗಿ ಇವ್ರನ್ನೆಲ್ಲ ಎದುರಿಸಬೇಕು ಅಂತ ಬಂದು ಸೀಸ್ ಮಾಡಿ ತಮ್ಮ ಮಾಧ್ಯಮಗಳಿಗೆ ತಿಳಿಸ್ಬಿಟ್ಟು ಅವ್ರ ಗಮನಕ್ಕೆ ಹೋಗಿ ನಾನು ಕೇಳೋದು ಒಂದೇ, ಎಲ್ರು ಪೈಪು ನಮಗ್ ಕೊಟ್ಬಿಡಿ. ನಾನ್ ರೈತರಿಗೆ ಬೇಕಾಗಿರೋ ರೇಟ್ ಕೊಡ್ತೀನಿ, ನನಗೆ ಜಾಸ್ತಿನೂ ಬೇಕಾಗಿಲ್ಲ, ಇಲ್ಲ ಅಂದ್ರೆ ನನಗೆ ಕೊಡೋದೇ ಬೇಕಾಗಿಲ್ಲ. ನಮ್ಮ ಪರವಾಗಿ ರೈತರಿಗೆ ಡೈರೆಕ್ಟ್ ಆಗಿ ಹೋಗ್ಲಿ, ಮೀಡಿಯಾದಲ್ಲಿ ಇಷ್ಟು ದಿನ ದುಡ್ಡು ಇರೋದೆಲ್ಲ ಕಮ್ಮಿ ಆಗಲಿ
ಅವ್ರ ರೇಟು ಕಮ್ಮಿ ಆಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ, ನಮ್ಮ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ನ್ಯಾಯ ಮಾಡ್ದಂಗೆ ಆಗುತ್ತೆ. ಈ ರೀತಿ ನಾನು ತಮ್ಮಲ್ಲಿ ವಿನಂತಿ ಮಾಡಿ ಎಲ್ಲ ಹೇಳ್ಕೊಂತ ಇದ್ದೀನಿ. ಆದ್ರೂ ನನಗೆ ಈಗ ಇನ್ನೊಂದು ಭಯ ಆಗುತ್ತೆ. ಇಷ್ಟೊಂದು ಕಂಪ್ನಿ ಸೀಸ್ ಮಾಡಿ ಹೋಗ್ತಾ ಇದ್ರೆ ಜೀವ ಬೆದರಿಕೆನೋ ಇದೆ. ಮೊದಲೇ ಈ ತರ ಮಾಡಿರೋರು ಯಾರು ಮಾಡಿದಾರೋ ಅಂತ ಗೊತ್ತಿಲ್ಲ, ಮಾಡಿದ್ದಾರೆ. ಈಗ್ಲೂ ಮಾಡ್ಬೋದಲ್ವಾ? ಇಷ್ಟೊಂದು ದೊಡ್ಡ ದೊಡ್ಡ ತಿಮಿಂಗಲಾಗಿದ್ದಾರೆ ಇವರೆಲ್ಲ. ಅದಕ್ಕೋಸ್ಕರ ಇವ್ರ ಮೇಲೆ ಎದುರ್ಕೊಂತ ಇದ್ದೀನಿ. ನಾನು ಯಾವ ಧೈರ್ಯದಿಂದ ಇದ್ದೀನಿ ಗೊತ್ತಾ? ಮಾಧ್ಯಮ ಧೈರ್ಯದಿಂದಾನೇ ನಾನಿರೋದು. ಇಡೀ ಮಾಧ್ಯಮದಿಂದ ನನಗೆ ಸೇಫ್ ಇದೆ, ನಾನು ಮನೆಯಲ್ಲಿ ಮಳ್ಕೊಂತೀನಿ ಅಂತ ಉದ್ದೇಶದಿಂದಾನೇ ಮಾಧ್ಯಮ ಮುಂದೆ ಬಂದಿದ್ದೀನಿ ಸ್ವಾಮಿ. ಇದು ತಾವು ಇದರಿಂದ ನಮ್ಮ ಸರ್ಕಾರ ಗಮನಕ್ಕೆ ತರಿಸ್ಬಿಟ್ಟು ಯಾವ ರೀತಿ ಇದಕ್ಕೆ ಮಾಡಬೇಕು ಅಂತ ಅವರು ಸರ್ಕಾರನೇ ಯೋಚನೆ ಮಾಡಿ ನಮಗೆ ಲೈಫ್ ಪ್ಲಸ್ 60 ಅಂದ್ರೆ ಇನ್ನು 60 ನಮ್ಮ ಶ್ರೀ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಇನ್ನು 10 ವರ್ಷ ಜಾಸ್ತಿ ಮಾಡೋರೆ. ಕಾಪಿರೈಟ್ಗೆ 60 ವರ್ಷ ಇತ್ತು, ಈಗ 70 ವರ್ಷ ಆಗಿದೆ. ಆದ್ರೂ ನಮ್ಗೆ ಅಷ್ಟು ಬೇಡ. ನಾನು ಹೇಳೋದೇನಂದ್ರೆ, ನ್ಯಾಯವಾಗಿ ಒಂದು ಲೆವೆಲ್ ಬಂದ್ರೆ ನಾವು ಸಹ ಫ್ರೀ ಆಗಿ ಬಿಡ್ತೀವಿ. ಫ್ರೀ ಆಗಿ ಬಿಟ್ರು ಅವ್ರು ಲೂಟಿ ಮಾಡ್ಬಿಡ್ತಾರಲ್ಲ, ಅದಕ್ಕೆ ನಾವು ಒಂದು ತಕ್ಕನಂತ ಪಾಠ ಕಲಿಸ್ಬೇಕು. ಅವರೆಲ್ಲರಿಗೂ ಪಾಠ ಕಲಿಸ್ಬಿಟ್ಟು ಅವರಿಂದ ನಮ್ಮ ಜನಗಳಿಗೆ ಒಳ್ಳೇದು ಮಾಡೋ ರೀತಿ ನಾವು ಮಾಡಬೇಕು ಅಂತ ನಾನು ಅದಕ್ಕೋಸ್ಕರ ಮೊದಲು ನಮ್ಮ ಮಾವನವರು ಓಡಿಸ್ಬಿಟ್ಟಿದ್ದಾರೆ ತಮಿಳ್ನಾಡಿಗೆ. ಅವನು ಇಲ್ಲಿ ನಿಲ್ಸಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ನಾನು ಒಂದು ಕಂಪನಿ ಮಾಡಿದ್ದೀವಿ ಈಗ ಹೈದರಾಬಾದಲ್ಲಿ, ಜಗ್ಜರ್ಲನಲ್ಲಿ. ಅಲ್ಲಿಂದ ಜನವರಿ ಆದಮೇಲೆ ಹೊಸ ಫ್ಯಾಕ್ಟ್ರಿ ಎಲ್ಲ ಶುರುವಾಗಿದೆ. 40 ದಿವಸ ಕಂಪ್ಲೀಟ್ ಆಗುತ್ತೆ. ನಾನು ಪೈಪ್ ತರ್ತೀನಿ, ನಾನು ನ್ಯಾಯವಾದ ಬೆಲೆದಲ್ಲೇ ಜನಗಳಿಗೆಲ್ಲ ಕೊಡ್ತೀನಿ. ಅಲ್ಲಿವರೆಗೂ ಇವರು ಬರಲಿ. ಆವಾಗ ನಾನು ಕೊಡ್ತಾ ಇರೋವಾಗ ಇವ್ರು ನಮ್ಮ ಜೊತೆಯಲ್ಲಿ ಬಂದರೂ ಪರವಾಗಿಲ್ಲ, ಸೀಸ್ ಮಾಡಿ ಎಲ್ಲ ಮಾಡ್ತೀನಿ. ಆಮೇಲೆ ರೇಟ್ ಕಮ್ಮಿ ಕೊಟ್ಟು ಕೊಡ್ಲಿ, ತಪ್ಪಿಲ್ಲ. ಅವ್ರೂ ಕಮ್ಮಿ ಕೊಟ್ಟು ಜನಗಳಿಗೆಲ್ಲ ಉಪಯೋಗ ಆಗಲಿ. ಅದಕ್ಕಾಗಿ ಈಗ ನಾವು ಕರ್ನಾಟಕ, ತಮಿಳ್ನಾಡು ಎಲ್ಲಾನು ಸೀಸ್ ಮಾಡೋಕು ಸರ್ಕಾರ ಇದು ಕೋರ್ಟ್ ಆರ್ಡರ್ ತಗೊಂಡಿದ್ದೀನಿ. ಇದು ಆದ ನಂತರ ನಾವು ಮತ್ತು ಸೀಸ್ ಮಾಡಿ ಎಲ್ಲಾರನ್ನು ಸ್ಟಾಪ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ವಾಮಿ.